ಮೊಟ್ಟಿ ನಿನಗೆ ಲೈಟ್ ಅಲ್ಲಿ ಕಾಣಿಸ್ತಿಲ್ಲ ನೋಡ್ ಹತ್ರ ಬಂದ್ ಎಷ್ಟು ಹಾಕಸ್ಕಂತ ಸುಮ್ನೆ ಬೆಲ್ಟು ಹಾಕಾದ್ಮೇಲೆ ಅದು ಹಾಕ್ಬೇಕಾದ್ರೆ ಗೊತ್ತಾಗ್ಲಿಲ್ಲ. ಸ್ವಲ್ಪ ಸುಡ್ತಾ ಇದೆ, ಸ್ವಲ್ಪ ತಣ್ಣಗಾದ. ಇದಕ್ಕಿನ್ನ ತಿಂತೀನಕ್ಕ, ಡಯಟ್ ಮಾಡಲ್ವೇನಕ್ಕ ನೀನು? ಗಮ್ಮಂತ ನನಗೆ ಖುಷಿ ಆಗ್ತೈತೆ. ನಾಳೆ ಎಕ್ಸಾಮ್ ಓದ್ಕೋ ಹೋಗು. ನಮ್ಮ ಅಕ್ಕ ಬೈತೈತೆ ಸುಮ್ಮನೆ. ನಮ್ಮಮ್ಮ ಯಾಕೆ ನಮ್ಮಮ್ಮ ಕಿವಿ ಕೇಳಲ್ಲ ಅಂತ. ಅಯ್ಯೋ ಇಳ್ಕೊಂತಾನೆ ಇಲ್ಲ. ಹಿಂಡ್ಬಿಡ್ತೀನಿ ಇವಾಗ ನಿನ್ನೆ ಏನಾದ್ರೂ ಉಳಿಸ್ಲಿಲ್ಲ ಅಂದ್ರೆ. ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಷ್ಟು ದೊಡ್ಡ ಗುಳ್ಳ ಆಗಿದೆ ಅಂದ್ರೆ ಇಲ್ಲಿ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಗುಳ್ಳ ಆಗಿರೋದು ನನಗೆ. ಯಾರೋ ಶೆಫ್ ಗೈಸ್ ಇವತ್ತು ಏನ್ ಮಾಡಿದ್ಯಪ್ಪ? ಮಶ್ರೂಮ್ ಬಿರಿಯಾನಿ. ಮಶ್ರೂಮ್ ಫುಲ್ ಗಮ್ಮಂತ ಐತಿ, ನನಗೆ ಖುಷಿ ಆಗ್ತೈತೆ. ಕರೆಕ್ಟಾಗಿ ಆಗಿರಂಗಿದೆ ಎಲ್ಲ. ತಡಿ ಇದಕ್ಕೆ ಹಾಕ್ಬಿಡೋಣ ಫಸ್ಟ್. ಏನಕ್ಕೆ ಹಾಕ್ತೀಯ? ಬಿಸಿ ಆರೋಗುತ್ತೆ ಅದಕ್ಕೆ. ಎಲ್ಲಿಗೆ ಆರೋಗುತ್ತೆ ಅಂತ ಹೇಳಿದ್ರೆ ಈ ಕಡೆ ಏನು ಅದೇ ಟೀ ಮಾಡ್ತಿದ್ಯಾ? ಇಲ್ಲ ಇಲ್ಲ, ಅದು ಅವಾಗಲೇ ಅಂದರೆ ಇನ್ನೊಂದ್ಸರಿ ಮಸಾಲೆ ಕಮ್ಮಿ ಆಗೋದಂಗೆ ಅನಿಸ್ತೈತೆ. ಲೈಟಾಗಿ ಕಡಿಮೆ ಆಗಿದೆ. ಸರಿ 1.5 ಗ್ಲಾಸ್ ಮಾಡಿರೋದು. ಮಾನ್ಯ ಸ್ಪೆಷಲ್ ಬಿರಿಯಾನಿ ಇದು, ಮಶ್ರೂಮ್ ಬಿರಿಯಾನಿ. ಅಯ್ಯೋ ಗ್ಲಾಸ್ಗೆಲ್ಲ ಅನಿಸ್ತಿದೆ ಅಲ್ಲ ಲೈಟಾಗಿ. ನೆಕ್ಸ್ಟ್ ಟೈಮ್ ರೆಸಿಪಿ ಹೇಳು ಮುಟ್ಟಿ ಹೆಂಗ್ ಮಾಡಿದೆ ಅಂತ. ಇವತ್ತು ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ, ಆಮೇಲೆ ಹೇಳು. ಹೋದ್ ಸರಿ ಚೆನ್ನಾಗಿರ್ಲಿಲ್ಲ, ಚೆನ್ನಾಗಿತ್ತು. ನನ್ನ ಮಾರ್ನಿಂಗ್ ಡ್ರಿಂಕ್ ಮಾಡ್ಕೋತಾ ಇದ್ದೀನಿ. ನಂದು ಪ್ಲಮ್ದು ಒಂದು PR ಬಂದಿತ್ತು, ಅದನ್ನು ಅನ್ಬಾಕ್ಸ್ ಮಾಡಿ ನೋಡೋಣ ಏನಿದೆ ಅಂತ. ಮಾನ್ಯ ಇದು ಬ್ಯಾಗ್ ಚೆನ್ನಾಗಿದೆ ನೋಡು. ಇಂಗ್ಲಿಷು ನಮ್ಗೆ ಇಂಗ್ಲಿಷು. ಒಂದು ನಿಮಿಷ ನಾನು ಹೇಳ್ತೀನಿ ನಿನಗೆ ಏನು ಸ್ಪೆಷಲ್. ಸೊ ಇಟ್ಸ್ ಅ ಶಾಂಪೂ ಆ್ಯಂಡ್ ಕಂಡೀಷ್ನರ್ ಮತ್ತು ಹೇರ್ ಮಾಸ್ಕ್. ನೈಸ್. ಜೊತೆಗೊಂದು ಸ್ಕ್ರಂಚಿನೂ ಇದೆ, ಸೇಮ್ ಕಲರು. ಚೆನ್ನಾಗಿದೆ ಅಷ್ಟೆ. ಈ ಪೌಚ್ ಚೆನ್ನಾಗಿದೆ ಗೈಸ್, ಏನಾದರೂ ಕ್ಯಾರಿ ಮಾಡ್ಬೋದು ಟ್ರಾವೆಲ್ ಮಾಡಬೇಕಾದ್ರೆ. ಕ್ಯೂಟಾಗಿದೆ. ಏನಾದರೂ ಎಸೆನ್ಷಿಯಲ್ಸ್ ಕ್ಯಾರಿ ಮಾಡೋದಕ್ಕೆ ಚೆನ್ನಾಗಿದೆ. ಖಾಲಿನೇ ಮಾಡ್ದಾಗ್ಲೇ ಚೆನ್ನಾಗಿ ಓಡ್ತಾ ಇದೆ ನಮ್ಮ ಹೋಟ್ಲಲ್ಲಿ. ಅಲ್ಲ ನೀನು ಎಂತೋಳಿರ್ಬೇಡ ಹೇಳು. ನಾನು ಅವತ್ತು ಕೇಳಿದ್ದು, ನನಗೆ ನೀನು ಮೋಸ ಮಾಡಿದ್ದು. ನಿಂಬೆಹಣ್ಣು ಹಾಕ್ತಾ ಇದ್ದೀನಿ ಗೈಸ್, ಮಶ್ರೂಮ್ ಬಿರಿಯಾನಿ ಅಂತ. ನನಗೆ ಚೂರು ಇಟ್ಟಿದ್ದಾಳೆ ಗೈಸ್, ಇನ್ನೇನು ಖಾಲಿ ಆಗ್ತಾ ಇದೆ ಅದು. ಇಲ್ಲ ಐತೆ, ಅದಕ್ಕೆ ನಾನು ತಿಂದಿಲ್ಲ ನೋಡು. ತಟ್ಟೆಗೆ ಸುಳ್ಳು. ತಟ್ಟೆ ಅಲ್ಲೇ ಇದೆ ತಟ್ಟೆ. ಕೂಡ್ತಿದ್ದೀನಿ ಅಂತ ಹೇಳ್ತಿರೋದು, ನಿನ್ಗೋಸ್ಕರ ಕಾಯ್ತಿದ್ದೀನಿ. ಏನ್ ಡೌ ಮಾಡ್ತೀಯ? ಅಯ್ಯೋ ಇಳ್ಕೊಂತಾನೆ ಇಲ್ಲ. ಹಿಂಡ್ಬಿಡ್ತೀನಿ ಇವಾಗ ನಿನ್ನೆ ಏನಾದ್ರೂ ಉಳಿಸ್ಲಿಲ್ಲ ಅಂದ್ರೆ. ಈಗ ಸಾಕ ನೋಡು, ನಿಜ ಇಲ್ಲ ಅಷ್ಟೇ ಇರೋದು. ನೋಡಿ ಗೈಸ್ ಎಷ್ಟಿರ್ಬೇಡ. ಈಗ ಹೋಟ್ಲಲ್ಲಿ ಒಂದೊಂದು ದಿನ ಖಾಲಿ ಆಗುತ್ತಪ್ಪ, ಏನ್ ಮಾಡಕ್ಕಾಗುತ್ತೆ. ತಪ್ಪು ಅಲ್ಲಿಗೆ ಬೆಳಗ್ಗೆ ಬೇಗ ಇರಬೇಕು. ಐತೆ ಕಣೆ ನಿನಗೆ. ಆಗಿನ ಎಷ್ಟು ಸರಿ ಕಳೆದ ಇರುತ್ತೆ ಇಲ್ಲಿಗೆ. ಇದಕ್ಕಿನ್ನ ತಿಂತೀನಕ್ಕ, ಡಯಟ್ ಮಾಡಲ್ವೇನಕ್ಕ ನೀನು? ಸ್ವಲ್ಪ ಸುಡ್ತಾ ಇದೆ, ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಕುಡ್ದು ಆಮೇಲೆ ಮಾನ್ಯ ಅವ್ರದ್ದು ಮಶ್ರೂಮ್ ಬಿರಿಯಾನಿ ಟೇಸ್ಟ್ ಮಾಡೋಣ. ತೋರ್ಸು ಹೆಂಗೆ ನೋಡಿದ್ರೆ ತಿನ್ಬೇಕು ಅನ್ಸ್ತಿಲ್ಲ ನಿಮಗೆ? ಅನಿಸ್ತೈತೆ. ಮತ್ತೆ ಇನ್ನೂ ತಣ್ಣಗಾದ್ಮೇಲೆ ತಿಂತೀಯ. ಈಗ ನೀನು ಇದು ಕೊಡ್ಬೇಕಾಯ್ತಾ ಹೆಂಗಿದೆ ಅಂತ ಟೇಸ್ಟ್ ಮಾಡ್ಬಿಟ್ಟು. ಓಕೆ, ನಾನು ಮಾಡಿರೋದಲ್ಲ ಅದಕ್ಕೆ. ಮಶ್ರೂಮ್ ಉಪ್ಪು ಖಾರ ಎಲ್ಲ ಸ್ವಲ್ಪ ಕಡಿಮೆ ಇದೆ ಅನಿಸ್ತಾ ಇದೆ. ಇಲ್ಲ ಅಂದ್ರೂ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಪರವಾಗಿಲ್ಲ, ನಾನು ಇನ್ನೊಂಚೂರು ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಅನ್ನಿಸ್ತಾ ಇದೆ. ಒಂಚೂರು ಮಸಾಲ ಕಮ್ಮಿ, ಅಂದ್ರೆ ಹೆಂಗೆ ಅಂದ್ರೆ ಖಾರ ಉಪ್ಪು ಎಲ್ಲ ಕರೆಕ್ಟ್ ಇದೆ, ಸ್ವಲ್ಪ ಜಾಸ್ತಿನೇ ಇದೆ. ಅದೇ ಅದೌದು, ಮಸಾಲೆನೂ ಕರೆಕ್ಟ್ ಇದೆ ಆಕ್ಚುಲಿ, ನೋಡೋಷ್ಟೇನಿಲ್ಲ. ಎಣ್ಣೆ ಒಂಚೂರು ಕಮ್ಮಿ ಆಗಿದೆ. ಪೇಷಂಟ್ಗೆ ಕರೆಕ್ಟ್ ಆಗಿದೆ. ಆಯಿಲ್ ಇಲ್ವಲ್ಲ. ನಮ್ಮಮ್ಮಗೆ ಹೋದ್ ಸರಿ ಮಾಡಿದ್ ಇಷ್ಟ ಆಯ್ತಂತೆ, ಇದಕ್ಕಿನ್ನ ಆಂಟಿಗೆ ಈ ಸರಿ ಮಾಡಿದ್ ಇಷ್ಟ ಆಯ್ತಂತೆ. 1-2 ಸ್ಪೂನ್ ಆಯಿಲ್ ಕಡಿಮೆ ಆಗಿದೆ. ಸಾಫ್ಟ್ ಬಂದಿದ್ದಂಗೈತೆ. ಮಶ್ರೂಮ್ ಸಕ್ಕತ್ತಾಗೈತೆ ಗೊತ್ತಾ? ಇದು ನಮ್ಮಮ್ಮ, ಇದು ಮಾನ್ಯ.
ಇದು ವಿದ್ಯಕ್ಕ, ಯಾಕಂದ್ರೆ ಅವಳು ಜಾಸ್ತಿ ಮಾತಾಡ್ತಾಳೆ, ಅದಕ್ಕೆ ಮಾತಾಡ್ಬೇಡ ಅಂತ ಬಾಯಿ ಮುಚ್ಚಿದ್ದೀನಿ. ಇದು ನಾನು. ಯಾವುದು? ವಾವ್, ಎಷ್ಟು ಕ್ಯೂಟ್ ಆಗಿದೆ. ನೀನಿದು ಯಾಕೆ ಕಣ್ಣು ಮುಚ್ಚಿದೀಯಾ? ನಿಂಗೇನು ಕಾಣದೇ ಇಲ್ವಲ್ಲ ಮುಂದೆ ಏನಾದ್ರು ಇದ್ರು. ನಮ್ಮಮ್ಮ ಯಾಕೆ? ನಮ್ಮಮ್ಮ ಕಿವಿ ಕೇಳಲ್ಲ ಅಂತ. ಇದು ನಮ್ಮಮ್ಮ. ಚೆನ್ನಾಗೈತಲ್ವಾ ಗೈಸ್? ಇದು ನಾನು ಎಷ್ಟು ಕ್ಯೂಟ್ ಆಗಿದ್ದೀನಿ ನೋಡಿ. ಇದಕ್ಕೆ ಕಮ್ಮಿ ಇಲ್ಲ. ಸುಮ್ನೆ ಹೇಳ್ತಾವಳೆ ಗೈಸ್ ಸೂಪರ್ ಅನ್ನು ಅಂತ. ತಿನ್ನೋಗ್ಬಿಟ್ಟು ಹೇಳ್ತೀನಿ ಇರೋ. ಇನ್ನೊಂಚೂರು ಚೆನ್ನಾಗಿರ್ಬೋದಿತ್ತೇನೋ. ಓಕೆ ಓಕೆ, ಏನು ಹೇಳ್ಕೊಳ್ಳೋ ಅಷ್ಟೇನು ಚೆನ್ನಾಗಿಲ್ಲ. ನಿಜ ಮಾತಾಡೋ ಸಾಕು, ಸುಳ್ಳು. ಚೆನ್ನಾಗಿ ಮಾಡೋಳೆ, ಚೆನ್ನಾಗೈತೆ. ನೈಸ್ ಮೋಟಿ, ನೈಸ್, ಚೆನ್ನಾಗಿ ಮಾಡೋಳೆ ಗೈಸ್. ಇವತ್ತು ಚೆನ್ನಾಯ್ತಾ ಅವತ್ತು ಚೆನ್ನಾಯ್ತಾ? ಎರಡು ಚೆನ್ನಾಗಿದೆ. ನೋಡ್ದಷ್ಟು ಮಸಾಲ ಕಮ್ಮಿ ಆಗಿಲ್ಲ ಅಲ್ವಾ? ನಂಗೂ ತಿಂದ ಮೇಲೆ ಹಂಗೆ ಚೆನ್ನಾಗಿದೆ. ನಿಂಗೆ ಎಷ್ಟು ಚೆನ್ನಾಗೈತೆ ಅಂತ ಹೇಳ್ಬೇಕು ಹೇಳು, ಅಷ್ಟು ಚೆನ್ನಾಗಿದೆ ಅಂತ ಹೇಳಿ. ನಂಗೆ ಕರೆಕ್ಟಾಗಿ ಹೇಳ್ಬೇಕು ನೀನು. ಕರೆಕ್ಟಾಗೇ ಹೇಳಿದ್ದು ಚೆನ್ನಾಗೈತೆ ಅಂತ. ಎಷ್ಟು ಚೆನ್ನಾಗೈತೆ? ರೇಟ್ ಮಾಡು. ರೇಟ್ 9.5. 0.5 ಯಾಕೆ ಅಂದರೆ ಸ್ವಲ್ಪ ಆಯಿಲ್ ಕಡಿಮೆ ಆಗಿದೆ ಅದಕ್ಕೆ. ನಿಂಗೂ ಅದೇ ಅನಿಸ್ತಾ? ನಮ್ಮನ್ನ ಗೈಸ್ ಮಾನ್ಯ ಬೆಳಗ್ಗೆಯಿಂದ ಹೆಂಗಿದೆ ಅಂತ 1000 ಸರಿ ಕೇಳಿದಾಳೆ. ನಮ್ಮಮ್ಮ ಹೊಡಿಯೋದೊಂದೇ ಬಾಕಿ. ಅದಕ್ಕೆ ಹೇಳ್ತಾ ಇದ್ರು ನಮ್ಮಮ್ಮ, ಸರಿ ಹೆಂಗಿದೆ ಅಂತ ಕೇಳ್ದಾಗೆಲ್ಲ ಒಂದೊಂದು ಕೆಲಸ ಮಾಡ್ಕೊಡು ಅಂತ. ಗೈಸ್ ಇವಳು ನಾಳೆ ಎಕ್ಸಾಮ್ ಇಟ್ಕೊಂಡು ಎಲ್ಲೋ ಹೊರಗೆ ಹೋಗಕ್ಕೆ ಪ್ಲಾನ್ ಮಾಡ್ತಾಳೆ. 6 ಗಂಟೆಗೆ ಹೋಗೋದ? ಏಯ್ ನಾಳೆ ಎಕ್ಸಾಮ್ ಓದ್ಕೋ ಹೋಗು. ನಮ್ಮ ಅಕ್ಕ ಬೈತೈತೆ. ಒಂದಿನ ಒಂದ್ ಸ್ವಲ್ಪ ಹೊತ್ತು ಬಾ ಅಂತಾರೆ. ಎಲ್ಲಿಗೆ? ಪ್ರಗತಿ ಕಾಲ್ ಮಾಡೋಳು ಅವ್ರ ಮನೆಗೆ. ಗೊತ್ತಿಲ್ಲ ನನಗೂ ಏನು ಅಂತಾನೆ ಹೇಳ್ತಾ ಇಲ್ಲ. ಓದ್ಕೋ ಫಸ್ಟ್. ನೀನು ಹೆಂಗ್ ಮಾಡಿದ್ಯಾ ಎಕ್ಸಾಮು? ಚೆನ್ನಾಗಿ ಮಾಡಿಲ್ಲ. ಮುಚ್ಕೊಂಡು ಹೋಗಿ ಓದ್ಕೊ, ನಂಗೆ ಬೈಸ್ಕೊಬೇಡ ಇವಾಗ. ಸರಿ ಆಯ್ತು. ನೋಡಿ ಗೈಸ್ ನಾಳೆ ಎಕ್ಸಾಮ್ ಇಟ್ಕೊಂಡು ಸರಿ ಆಯ್ತು. ಸರಿ ನಾನು ಕಾಲ್ ಮಾಡ್ತೀನಿ ತಡಿ. ಬಾ, ಇಲ್ಲಿ ಸರ್ಪ್ರೈಸು ಏನು ಅಂತ ಹೇಳಲ್ಲ, ನೀನು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಹಂಗೆ ಹಿಂಗೆ ಏನೇನು ಅಂತವ್ರೆ. ನಾನು ಏನು ಹೇಳೋಣ? ಫಸ್ಟ್ ಓದ್ಕೋ, ನಾಳೆ ಎಕ್ಸಾಮ್ ಮುಗಿಸ್ಕೊಂಡು ಎಲ್ಲಾರ ಹೋಗು. ನಂಗೂ ಗೊತ್ತಿಲ್ಲ ಏನಕ್ಕೆ ಅಂತ. ಸರಿ ಈಗ ಓದ್ಕೋ, ನಾಳೆ ಎಕ್ಸಾಮ್ ಮುಗಿಸ್ಕೊಂಡು ಎಲ್ಲಾರ ಹೋಗು. ಏನ್ ನೀನಲ್ಲ, ಓದ್ಕೊಂತೀನಿ. ಫಸ್ಟ್ ಓದ್ಕೋಬೇಕು, ಜಾಗ ಬಿಡು, ಓದ್ಕೊಂತೀನಿ. ಅಲ್ಲಿ ನೋಡು, ಹಾಫ್ ಅನ್ ಅವರ್ ಬರ್ತೀನಿ. ಇಲ್ಲ ಓದು, ಕುತ್ಕೊಂಡು ಬೋಲ್ಟ್ ಹಾಕೊಂಡು ಹೋಗ್ತೀನಿ. ಅದೇ ಹೋಗ್ತೀಯ ನಾನು ನೋಡ್ತೀನಿ. ಏನೇ ಡ್ರಾಮಾ ಮಾಡಿದ್ರು ಮಾನ್ಯ, ನಾನು ನಿನ್ನೆಲ್ಲೂ ಕಳ್ಸಲ್ಲ ಬಿಡು. ನಿದ್ದೆ ಬರುತ್ತದೆ. ನಿದ್ದೆ ಬರೆಸ್ತೀನಿ ಇವಾಗ. ಹೋಗು ಸುಮ್ಮನೆ ಓದ್ಕೊ. ಇಲ್ಲೆಲ್ಲ ಫುಲ್ ಕ್ಲೀನ್ ಮಾಡ್ಬಿಟ್ಟು ಹೋದ್ರು. ಚೆನ್ನಾಗಿ ಕಾಣ್ತಿದೆ ಅಲ್ಲ ಈಗ. ಇಳಿಸ್ಕೊಂತಾರೆ ಅಂತ ಹತ್ತಿರೋದು ಮೇಲಕ್ಕೆ. ಜಾರ್ತಿದೆ ಅದು. ಬಿದ್ದ ತಿಡ್ಕೊಳ್ಳೋ. ಈ ಕಡೆಗೆ ಹೋಗ್ತಾ ಇದ್ದಾಳೆ ಎಂತಂದಿರ್ಬೇಡ. ಈ ಕಡೆಗೆ ಹತ್ತುತ್ತಾ ಹತ್ತಲ್ಲ. ಫೈನಲಿ ಇಳಿಯೋದು ಕಲಿತು. ಅಲ್ಲಿ ನೋಡು, ಅದ್ರ ನೋಡು, ಅದು ನಡೆಯೋದು ಮಾಡೋದು ಎಲ್ಲ. ಮುಂದೆ ಫ್ಯಾಮಿಲಿ ಅಲ್ವೆಲ್ಲ. ಸಣ್ಣದಾಗ ಅನಿಸ್ತದೆ. ಉದ್ದ ಆಗೈತೆ, ಸಣ್ಣ ಆಗೈತೆ. ಬೇರೆ ಬೆಕ್ಕೆಲ್ಲ ಹಿಡಿಯಕ್ಕೆ ಹೋದ್ರೆ ಕಚ್ಚುತ್ತವೆ. ಹೌದು. ಇಬ್ರುತ್ತೆ, ಸುಮ್ಮನೆ ಇರುತ್ತೆ. ಇಲ್ಲ ದೊಡ್ಡದಾದ್ಮೇಲೆ ಹಂಗೆ ಸಾಫ್ಟ್, ಹಂಗೆ ಒಳ್ಳೆ ಬುದ್ಧಿ ಕಲಿಸಿರೋದು ಅದಕ್ಕೆ. ಸಾಫ್ಟ್ ಆಗಿರುವಂತ ನಂತರ ಇರುವಂತ ಕೆಲಸ ನೋಡಿ, ಎಷ್ಟು ನೀಟಾಗಿ ಹಾಕಿಸ್ಕಂತ ಸುಮ್ಮನೆ ಬೆಲ್ಟು ಹಾಕಾದ್ಮೇಲೆ ಅದು ಹಾಕ್ಬೇಕಾದ್ರೆ ಗೊತ್ತಾಗ್ಲಿಲ್ಲ, ಏನೋ ಅನ್ಕೊಂಡು ಸುಮ್ಮನೆ ಇತ್ತು. ಹಾಕಾದ್ಮೇಲೆ ಮನೇನೊಂದು 10 ರೌಂಡ್ ಹೊಡೆದೈತೆ. ಎಲ್ಲಿ ಸೌಂಡ್ ಬರ್ತೈತಿ? ನೀನ್ ಅದಕ್ಕೆ ಹಂಗೆ ಹಿಂಸೆ ಕೊಟ್ರಿ ನೇಮ್ ಬರುತ್ತೆ. ನಿನ್ನೆ ಕೈ ಕಾಲು 2 ಹಿಡ್ಕೊಂಡ್ಬಿಟ್ಟವಳೆ, ಬಿಡ್ತಾನೆ ಇಲ್ಲ. ಅದು ಏನೇನೋ ಆಡ್ತಾ ಇದೆ, ಹಿಂಗೆಲ್ಲ ಹೋಗೋದಕ್ಕೆ ಫುಲ್ ಅದ್ರ ಬಲ ಅದೇ ನೋಡ್ಕೊಂಡ್ ಕೂತಿತ್ತು. ಈಗ ನೀನ್ ಬರುತ್ತೆ. ಬಾ 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 ಬಾ. ಯಪ್ಪ, ನೀನ್ ಕರ್ದಿದ್ದಕ್ಕೆ ಬಂತು. ನೋಡಿ ಹಿಂಗೆ ಹಿಂಸೆ ಕೊಡೋದು ಇವಳು. ನೆಲ್ ಬರುತ್ತೆ ಹಂಗೆ ಹಿಂಸೆ ಕೊಟ್ರೆ. ಮುಖ ಹಿಡ್ಕೊಂಡ್ಬಿಟ್ಟವಳು ಹಿಂಗೆ. ಅದು ಬಿಟ್ರೆ ಸಾಕು ಅನ್ನಂಗೆ ಆಗಿತ್ತು ಅದಕ್ಕೆ. ಯಾಕೆ ಬಂದ್ ಕೂತಿರ್ಬೋದು ಹೇಳಿ ನೋಡ? ಅದಕ್ಕೋಸ್ಕರ ಎದ್ರು ಕಂಡಿದೊಳಗ್ ಬಂದ್ ಕೂತಿರೋದು. ಅಲ್ಲಿ ಬಂದ್ರ ಸೌಂಡ್ ಬಂದಿದೆ ಅಂದ್ರೆ ಎದ್ರು ಪುಕ್ಲ. ಇದು ನಿಂತರ ಪ್ರಾಣಿಗಳ್ದಷ್ಟೇ ಕಣೆ, ಸ್ಪೀಡಾಗಿ ಹೊಡ್ಕೊಳ್ಳುತ್ತೆ. ಎದ್ರುಕೊಳ್ಳೋದಲ್ಲ, ಅದ್ರ ಹಾರ್ಟ್ ಬಿಟ್ಟೆ ಹಂಗೆ. ಸ್ಟೀಮ್ ತಗೋತಿದ್ದೇನೆ.
ಬಿಸಿ ನೀರು ತಗೋ ಹೋಗಪ್ಪ ಆ ಕಡೆಗೆ. ಏ ಬಿಸಿ ಆಯ್ತು. ಬಾಯಲ್ ನೀನು. ಉಸಿರು ಕಟ್ತಿದೆ ಇದ್ರೊಳಗಡೆ. ಅದು ಹಂಗೆ ನೀನು ನೀಟಾಗಿ ಬಾಯಿ ಬಿಟ್ಟು ಉಸಿರಾಡು. ಗಂಟ್ಲಿಗೂ ಹೋಗ್ಲಿ, ಗಂಟ್ಲು ಸರಿ ಹೋಗುತ್ತೆ. ಜಾಸ್ತಿ ತಗೋಬೇಡ, ಆಮೇಲೆ ಜಾಸ್ತಿ ಹಾಕೈತೆ ಫಿಕ್ಸು. ನಾನೇ ಹಾಕಿ ಸ್ವಲ್ಪ ಹಾಕಿದ್ದೆ. ಹಂಗಾರೆ ತಗೋ. ಬರ್ತಾ ಇದೆ. ಎಷ್ಟು ಬಂತು? ಬಾಯಿಲ್ ಕೈ ಕೊಡು, ತೋರಿಸ್ತೀನಿ ಎಷ್ಟು ಬಂತು ಅಂತ. ಇದ್ರೊಳಗೆ ಕೈ ಇಟ್ಟು ನೋಡು. ನಾನು ತೆಗೆದ್ರೆ ಇವಾಗ ಆವಿ ಹೋಗುತ್ತೆ, ನೀನೇ ಇಟ್ಟು ನೋಡಿ. ಸಂದಿಯಿಂದ ಕೊಡಿಲಿ, ಇಡ್ತೀನಿ. ಮನೆ ಬಂತು, ಬೆಕ್ಕು ಬಂತು, ಕರ್ಕೋ ಕಡೆ. ಇಲ್ಲಿ ನೋಡ್ಕೊತಿದ್ದೀನಿ, ಬರ್ತಿಲ್ಲ. ಯಪ್ಪ ಯಪ್ಪ. ಇಟ್ಟು ತಗ ಸುಮ್ಮನೆ. ಇನ್ನೂ ಬೇರ್ಬೇಕು ಅಕ್ಕ. ಮೋಟಿ ನಿನಗೆ ಲೈಟಲ್ಲಿ ಕಾಣಿಸ್ತಿಲ್ಲ ನೋಡ್, ಹತ್ರ ಬಂದು ಎಷ್ಟು ಲೈಟಲ್ಲ ಇನ್ನೂ ಜಾಸ್ತಿ ಕಾಣೋದು. ಬೇಯುತ್ತಿದ್ದೇನೆ ಮೋಟಿ, ಆಗಲ್ಲ ಇದಕ್ಕಿನ್ನ ಅಲ್ಲಿ ಜಾಸ್ತಿ. ಇನ್ನ ಬರ್ತಾ ಇದೆ. ಹೋಗಲಿ. ಸ್ಟೀಮ್ ತಗೊಂಡಿದ್ದು ಮುಗೀತು. ಓಕೆ ಗಾಯ್ಸ್, ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ವ್ಲಾಗ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡೋಣ ಮರಿಬೇಡಿ.